ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ, ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಈ ದಿನ ಅತಿ ವಿಶೇಷವಾಗಿ ಕುಜದೋಷ ಸರ್ಪದೋಷ ನಿವಾರಕ ಭಗವಾನ್ ಪಾರ್ವತಿ ಪರಮೇಶ್ವರರ ಪುತ್ರ, ದೇವತೆಗಳ ದಂಡನಾಯಕ, ಪ್ರೀತಿ ಮತ್ತು ಯುದ್ಧಗಳ ದೇವರು ಶ್ರೀ ಸುಬ್ರಹ್ಮಣ್ಯ, ಮುರುಗನ್, ವೇಲಾಯುಧ, ಷಣ್ಮುಖ, ಶರವಣ ಭವ, ಕಾರ್ತಿಕೇಯ ಎಂದು ಕರೆಯುವ ಶ್ರೀ ಕುಮಾರಸ್ವಾಮಿ ಅವರ 6 ಪಡೆ ವೀಡು, ಅಂದರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರು 6 ಜಾಗೃತ ವಾಸಸ್ಥಾನದಲ್ಲಿ ಇರುವ ದೇವಾಲಯ ಎಂದು ಅರ್ಥ. ಈ 6 ಸುಬ್ರಹ್ಮಣ್ಯ ದೇವಸ್ಥಾನವನ್ನು 6 ದಿನಗಳಲ್ಲಿ ಯಾರು ದರ್ಶನ ಮಾಡುವರೋ ಅವರಿಗೆ ವಿಶೇಷ ಫಲವನ್ನು ನೀಡುವುದು. ಯಾವ ದೇವಸ್ಥಾನ ಎಲ್ಲಿದೆ, ಅಲ್ಲಿ ಯಾವ ಸೇವೆ ಮಾಡಿದರೆ ವಿಶೇಷ ಫಲ ದೊರೆಯುವುದು, ಯಾವ ಸಮಯದಲ್ಲಿ ದರ್ಶನಕ್ಕೆ ನಿಷಿದ್ಧ, ಕುಂಡಲಿ ಶಕ್ತಿ ಹೆಚ್ಚಿಸಿಕೊಳ್ಳುವವರು ಯಾವ ದೇವಸ್ಥಾನದಲ್ಲಿ ಸಿದ್ಧಿಯನ್ನು ಮಾಡಿಕೊಳ್ಳಬಹುದು, ಯಾವ ರಾಶಿಯವರು ತಪ್ಪದೆ ಮರೆಯದೆ ಈ ಷಟ್ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ದರ್ಶನ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ನವಗ್ರಹಗಳಲ್ಲಿ ಬಂದಾಗ ಕುಜಗ್ರಹ ಮತ್ತೊಂದು ರೂಪವೇ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಅಂದರೆ ಮುರುಗನ್, ಸ್ಕಂದ, ಶರವಣ ಭವ, ಷಣ್ಮುಖ ಇವರೇ ಪ್ರೀತಿ ಮತ್ತು ಯುದ್ಧಗಳ ದೇವರು ಕೂಡ ಆಗಿರುವರು. ಈತನ ವಾಹನ ನವಿಲು, ಆದರೂ ಹುಂಜ ಮತ್ತು ಸರ್ಪಕ್ಕೂ ಕೂಡ ಇಲ್ಲಿ ಸ್ಥಾನವಿದೆ. ಕುಜಗ್ರಹ ಜಾತಕದಲ್ಲಿ 1, 7, 8ನೇ ಮನೆಯಲ್ಲಿ ಇದ್ದಾಗ ಅತಿ ಹೆಚ್ಚು ಕುಜದೋಷವಿರುವುದು. ಯಾರಿಗೆ ವಿವಾಹದಲ್ಲಿ ಅಡೆತಡೆಗಳು, ಒಪ್ಪಂದವಾದ ಸಂಬಂಧಗಳು ಮುರಿದು ಬೀಳುವುದು, ಸಂಸಾರದಲ್ಲಿ ಒಡಕು, ಭಿನ್ನಾಭಿಪ್ರಾಯ, ವಿಚ್ಛೇದನ, ದಂಪತಿಗಳು ದೂರ ಇರುವುದು, ಅನೈತಿಕ ಸಂಬಂಧಗಳು, ದಂಪತಿಗಳಲ್ಲಿ ಅನಾರೋಗ್ಯ, ಮತಾಂತರ ಮದುವೆ, ಮಕ್ಕಳಿಗೆ ಮಾತು ತೊದಲುವುದು, ಮಾತು ಬಾರದಿರುವುದು, ಬಾಯಿ ತೆಗೆದರೆ ಸಾಕು ಅತಿ ಕೀಳುಮಟ್ಟದ ಮಾತನ್ನು ಆಡುವುದು, ಅತಿ ಮುಂಗೋಪ, ಒಡೆದಾಟ, ಕೊಟ್ಟ ಸಾಲ ವಾಪಸ್ಸು ಬರದಿರುವುದು, ಶತ್ರುಗಳ ಕಾಟ ಹೆಚ್ಚಾಗುವುದು, ಕಾಳ ಸರ್ಪದೋಷ, ಹುತ್ತನಾಶ, ಹಣಕಾಸಿನ ತೊಂದರೆ, ಲವ್ ಮ್ಯಾರೇಜಿನಲ್ಲಿ ವಿಫಲ, ಸ್ವಯಾಜಿತ ಪಿತ್ರಾಜಿತ ಆಸ್ತಿ ಕಳೆದುಕೊಳ್ಳುವುದು, ಸರ್ಪಶಾಪ, ಸೋಮಾರಿತನ, ಜಡ, ಆಲಸ್ಯ, ಧೈರ್ಯ ಇಲ್ಲದಿರುವುದು, ಗುರಿ ಇಲ್ಲದ ಬದುಕು, ಪದೇ ಪದೇ ಅಪಘಾತ, ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ದೇಹ ಮನಸ್ಸು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಆಗದಿರುವುದು, ಕನಸಿನಲ್ಲಿ ಸರ್ಪ ಕಾಣಿಸಿಕೊಳ್ಳುವುದು, ಇನ್ನೂ ಅನೇಕ ಕಾರಕತ್ವವನ್ನು ಹೊಂದಿರುವ ಕುಜಗ್ರಹವು ಈ 6 ಸುಬ್ರಹ್ಮಣ್ಯ ದೇವಸ್ಥಾನವನ್ನು 6 ದಿನದಲ್ಲಿ ದರ್ಶನ ಮಾಡಿದರೆ ಎಲ್ಲ ಕಷ್ಟವೂ ಪರಿಹಾರವಾಗುವುದು. ಈ ಕ್ಷೇತ್ರ ಇದೇ ಭಾರತದಲ್ಲಿ ಅತ್ಯಂತ ಮಹಾಮಹಿಮೆಯನ್ನು ಹೊಂದಿದ್ದು, ಇದಕ್ಕೆ ಮೀರಿದ ಯಾತ್ರೆ ಇನ್ನೊಂದಿಲ್ಲ ಎಂದು ಶಾಸ್ತ್ರ ತಿಳಿಸುತ್ತದೆ. ಈ 6 ಪಡೆ ವೀಡು, 6 ಸುಬ್ರಹ್ಮಣ್ಯ ವಾಸಸ್ಥಾನ, ಅಂದರೆ ದೇವಸ್ಥಾನವನ್ನು 6 ದಿನಗಳಲ್ಲಿ ದರ್ಶನ ಮಾಡುವುದು ಶ್ರೇಯಸ್ಕರ ಎಂದು ಸ್ಕಂದ ಪುರಾಣದಲ್ಲಿ ಹೇಳಿದೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅರ್ಥಾತ್ ಮುರುಗನ 6 ಜಾಗೃತ ದೇವಸ್ಥಾನಗಳು ಹೀಗಿವೆ. ಮೊದಲನೆಯದು ತಿರುಪಂ ಕುಂಡ್ರಂ ಮುರುಗನ್ ದೇವಸ್ಥಾನ. ಈ ದೇವಸ್ಥಾನವು ತಮಿಳುನಾಡಿನ ಮಧುರೈಯಿಂದ 10 ಕಿಲೋಮೀಟರ್ ದೂರದ ಬೆಟ್ಟದಲ್ಲಿದೆ. ಈ ಬೆಟ್ಟವು ಶಿವಲಿಂಗ ಆಕಾರದಲ್ಲಿದೆ. ಇಲ್ಲಿಯೇ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಇಂದ್ರನ ಮಗಳಾದ ದೇವಸೇನೆಯನ್ನು ವಿವಾಹವಾಗಿದ್ದು ಇಲ್ಲಿಯೇ. ದೇವಸೇನೆಯೊಂದಿಗೆ ಮುರುಗನ್ ಕುಳಿತುಕೊಂಡಿರುವ ದರ್ಶನದ ಭಂಗಿ ಇಲ್ಲಿ ನಿಮಗೆ ದರ್ಶನವನ್ನು ನೀಡುವುದು. ಇಲ್ಲಿ ದೇವದರ್ಶನದಿಂದ ಪ್ರೇಮ ವಿವಾಹ ಯಶಸ್ವಿಯಾಗುವುದು, ಸಂಸಾರ ಜೀವನಕ್ಕೆ ಇರುವ ಅಡಚಣೆ ನಿವಾರಣೆ ಆಗುವುದು, ಮೂತ್ರಕೋಶದ ತೊಂದರೆಗಳು, ಚಂಚಲ ಚಿತ್ತ ಮನಸ್ಸು, ಹಣಕಾಸಿನ ತೊಂದರೆ, ಅತಿ ಹೆಚ್ಚು ಕುಜದೋಷ ಹೊಂದಿರುವವರಿಗೆ ಇಲ್ಲಿ ಪರಿಹಾರ ಸಿಗುವುದು. ದೇವರಿಗೆ ಅರ್ಚನೆ ಮಾಡಿಸುವುದು, ಸಾಧ್ಯವಾದರೆ ಗಿರಿ ಪ್ರದಕ್ಷಿಣೆ ಮಾಡುವುದು ಕ್ಷೇಮ. ಇಲ್ಲಿ ಕುಂಡಲಿನಿ ಶಕ್ತಿಯ ಸ್ವಾಧಿಷ್ಠಾನ ಚಕ್ರ ಚಲನೆಗೊಳ್ಳುವುದು. ಎರಡನೇ ದೇವಸ್ಥಾನ ತಿರುಚೆಂದೂರು ಮುರುಗನ್ ದೇವಸ್ಥಾನ. ಈ ಕ್ಷೇತ್ರವು ತೂತುಕುಡಿಗೆ ಹತ್ತಿರವಿರುತ್ತದೆ. ಈ ದೇವಾಲಯವು ಸಮುದ್ರ ತೀರದಲ್ಲಿರುವ ಏಕೈಕ ಸುಬ್ರಹ್ಮಣ್ಯ ದೇವಾಲಯವಾಗಿದೆ. ಉಳಿದ 5 ಸುಬ್ರಹ್ಮಣ್ಯ ದೇವಾಲಯವು ಬೆಟ್ಟದ ಮೇಲೆ ಇರುತ್ತದೆ. ಸುರ ಮತ್ತು ಪದ್ಮ ಎಂಬ 2 ರಾಕ್ಷಸರನ್ನು ಸಂಹಾರ ಮಾಡಿದ ಸ್ಥಳ ಇದು. ಇಲ್ಲಿ ಮುರುಗನ್ ಕೈಯಲ್ಲಿ ದಂಡಧಾರಿಯಾಗಿ ತ್ರಿಶೂಲವಾಗಲಿ ಇಲ್ಲಿ ಇರುವುದಿಲ್ಲ.
ವಿಶೇಷವಾಗಿ ಬದಲಾಗಿ ಕೈಯಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹಿಡಿದಿರುತ್ತಾರೆ. ಇದೇ ಸ್ಥಳದಲ್ಲಿ ಸುನಾಮಿಗೂ ಹೆದರದೆ ಜಗ್ಗದೆ ಬಗ್ಗದೆ ನಿಂತ ದೇವಾಲಯ ಇದಾಗಿರುತ್ತದೆ. ಈ ದೇವಾಲಯಕ್ಕೆ ಪ್ರವೇಶದ ಮುನ್ನ ಸಮುದ್ರ ಸ್ನಾನ ಮಾಡುವುದು ಶ್ರೇಷ್ಠ. ಏಕೆಂದರೆ ಸಮುದ್ರ ಸ್ನಾನ ಉಪ್ಪು ಹಾಗೂ ನೀರಿನ ಬಣ್ಣವು ನೀಲಿಯಾಗಿದ್ದು ಕರ್ಮವನ್ನು ಕಳೆಯುವುದು, ನಂತರ ದೇವರ ದರ್ಶನ ಮಾಡುವುದು. ಇಲ್ಲಿ ಕುಂಡಲಿನಿಯ ಮೂಲಾಧಾರ ಚಕ್ರ ಜಾಗೃತಗೊಳ್ಳುವುದು. ಇಲ್ಲಿಯ ದೇವರ ದರ್ಶನದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಶಸ್ಸು, ಕಳೆದು ಹೋದ ವಸ್ತು ದೊರೆಯುವುದು. ವ್ಯಕ್ತಿ ಪುನಃ ಪಡೆಯಲು ಕೂಡ ಇದು ಒಂದು ಮಾರ್ಗವಾಗಿರತ್ತೆ. ಈ ದೇವಾಲಯ ಜಯ ಮತ್ತು ವಿಜಯವೂ ಕೂಡ ಇಲ್ಲಿ ಪಡೆಯಲು ಸಾಧ್ಯವಾಗುತ್ತದೆ. ಮೂರನೇ ದೇವಸ್ಥಾನ ಪಳನಿ ಮುರುಗನ್ ದೇವಸ್ಥಾನ. ಈ ಕ್ಷೇತ್ರವು ದಿಂಡಿಗಲ್ಲು ಸಮೀಪದಲ್ಲಿದೆ. ಭಗವಾನ್ ಶಿವ ಪಾರ್ವತಿಯವರ ಮೇಲೆ ಕೋಪಗೊಂಡು ಈ ಶಿವಗಿರಿಯ ಕ್ಷೇತ್ರದಲ್ಲಿ ಪಳನಿಯಲ್ಲಿ ದಂಡಪಾಣಿ ರೂಪದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯವರು ದರ್ಶನ ನೀಡುವರು. ಮುರುಗನನ್ನು ಶಿವ ಪಾರ್ವತಿಯು ಪಳನಿ ನೀ ಎಂದು ಪ್ರೀತಿಯಿಂದ ಕರೆದರು. ಪಳಂ ನೀ ಅಂದರೆ ನೀನೇ ಎಲ್ಲಾ ವಿದ್ಯೆಗಳಿಗೂ ಫಲಪ್ರದನು ಎಂದರ್ಥ. ಮುಂದೆ ಪಳನಿಯಾಗಿ ಕರೆಯಲ್ಪಟ್ಟಿತು. ಪಳನಿಯು ಮುರುಗನ್ ವಿಗ್ರಹವನ್ನು ನವಪಾಷಾಣ ಅಂದರೆ 9 ರೀತಿಯ ವಿಷಯುಕ್ತವಾದ ಸಸ್ಯ, ಖನಿಜ, ಲೋಹಗಳಿಂದ ಮಾಡಲ್ಪಟ್ಟಿದೆ. ಇದನ್ನು ಮಹಾನ್ ಸಿದ್ಧಯೋಗಿಯಾದ ಭೋಗ ಋಷಿ ಈ ವಿಗ್ರಹವನ್ನು ತಯಾರು ಮಾಡಿದರು. ಇಲ್ಲಿ ನವಪಾಷಾಣದಿಂದ ನಿರ್ಮಿತವಾದ ಪಳನಿ ಮುರುಗನ್ ದೇವರಿಗೆ ಪ್ರತಿನಿತ್ಯ ಹಲವಾರು ಬಾರಿ ಅಭಿಷೇಕಗಳು ನಡೆಯುತ್ತಲೇ ಇರುತ್ತದೆ. ಇದು ಇಲ್ಲಿ ವಿಶೇಷವಾಗಿರುತ್ತದೆ. ಈ ಅಭಿಷೇಕದ ನೀರನ್ನು ಪಳನಿ ಪಂಚಾಮೃತ ಎಂದು ಭಕ್ತರು ಸೇವಿಸುತ್ತಾರೆ. ಈ ಇನ್ನೊಂದು ವಿಶೇಷವೇನೆಂದರೆ ಪ್ರತಿದಿನ ರಾತ್ರಿ ಸಮಯದಲ್ಲಿ ಮುರುಗನ್ ವಿಗ್ರಹಕ್ಕೆ ಶುದ್ಧ ಶ್ರೀಗಂಧ ಪರಿಪೂರ್ಣವಾಗಿ ಲೇಪಿಸುವರು. ಮಾರನೇ ದಿನ ಅಭಿಷೇಕ ಮಾಡುವ ಸಮಯದಲ್ಲಿ ಈ ಶ್ರೀಗಂಧ ಲೇಪನ ತೆಗೆಯುವರು. ಈ ಶ್ರೀಗಂಧವನ್ನು ಪ್ರಸಾದ ರೂಪದಲ್ಲಿ ಭಕ್ತರಿಗೆ ನೀಡುವರು. ಈ ಶ್ರೀಗಂಧವು ಯಾವುದೇ ವಿಧವಾದ ರೋಗ, ವಿಷಬಾಧೆ, ಚರ್ಮರೋಗ, ಮಾತು ತೊದಲುವಿಕೆ, ಮಕ್ಕಳಿಗೆ ಮಾತು ಬರಲು ತಡವಾಗುವುದು ಇದರಿಂದ ಪರಿಹಾರವಾಗುತ್ತದೆ. ಇಲ್ಲಿ ಮುರುಗನ್ ವಿಶ್ವರೂಪ ದರ್ಶನ ಪಡೆದರೆ ಕಷ್ಟ ನಿವಾರಣೆಯಾಗುವುದು. ಕಾವಡಿ ಸೇವೆಯು ಅತ್ಯಂತ ಶುಭ ಫಲ ನೀಡುವುದು. ಕಾರ್ತಿಕ ಮಾಸ ಪೂಜೆಯು ಸರ್ವತಾ ಫಲವನ್ನು ನೀಡುವುದು. 4ನೇ ಕ್ಷೇತ್ರ ಸ್ವಾಮಿ ಮಲೈ ಮುರುಗನ್ ದೇವಸ್ಥಾನ. ಈ ಕ್ಷೇತ್ರವು ತಂಜಾವೂರಿನ ಹತ್ತಿರದ ಕುಂಭಕೋಣಂನಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಕಾವೇರಿ ನದಿಯ ಸಂಗಮದ ಹತ್ತಿರದ ಸ್ವಾಮಿಮಲೈ ಅಥವಾ ಗುರುಮಲೈ ಏರಿಗಂ ದಾತ್ರಿಗಿರಿ ಎಂದು ಕರೆಯುವ ಈ ಬೆಟ್ಟದ ಮೇಲೆ ದೇವರು ನೆಲೆಸಿರುತ್ತಾನೆ. ಈ ಸ್ಥಳದಲ್ಲಿ ಸುಬ್ರಹ್ಮಣ್ಯನು ತನ್ನ ತಂದೆಯಾದ ಶಿವನಿಗೆ ಪ್ರಣವ ಮಂತ್ರದ ಅರ್ಥವನ್ನು ತಿಳಿಸಿದ್ದು ಇಲ್ಲಿಯೇ. ಈ ದೇವಾಲಯಕ್ಕೆ 60 ಕಲ್ಲಿನ ಮೆಟ್ಟಲು ಇರುವುದು ವಿಶೇಷವಾಗಿರುತ್ತದೆ. ಭಕ್ತಾದಿಗಳು 60 ಮೆಟ್ಟಲನ್ನು ಹತ್ತುವುದರಿಂದ ತಮ್ಮ ವಯಸ್ಸಿನ ಮೆಟ್ಟಲು ಹತ್ತಿದಾಗ ಆ ವಯಸ್ಸಿನಲ್ಲಿ ಬರುವ ಕಂಟಕ, ವಿಘ್ನ, ಅಡೆತಡೆ ನಿವಾರಣೆಯಾಗುವುದು. ಈ ಸ್ಥಳದಲ್ಲಿ ಕುಂಡಲಿನಿಯ ವಿಶುದ್ಧ ಚಕ್ರ ಎಚ್ಚರಗೊಳ್ಳುವುದು. ಯಶಸ್ವಿ ರಾಜಕಾರಣಿಯಾಗಲು ಇರುವ ತಡೆ, ಮಾತುಗಾರನಾಗಲು ಇರುವ ತಡೆ, ಮಾತಿನ ದೋಷ ನಿವಾರಣೆ, ಪದೇ ಪದೇ ಸಂದರ್ಶನದಲ್ಲಿ ಅನುತ್ತೀರ್ಣನಾಗುತ್ತಿದ್ದರೆ, ಜಾತಕದಲ್ಲಿ ಗುರು ಚಂಡಾಳ ಯೋಗ ಇದ್ದರೆ ಇಲ್ಲಿ ದರ್ಶನ ಪಡೆಯುವುದರಿಂದ, ಸೇವೆ ಮಾಡುವುದರಿಂದ ಇದು ನಿವಾರಣೆಯಾಗುವುದು. 5ನೇ ಕ್ಷೇತ್ರ ತಿರುತನಿ ಮುರುಗನ್ ದೇವಸ್ಥಾನ. ಈ ಕ್ಷೇತ್ರವು ತಿರುವಳ್ಳೂರು ಜಿಲ್ಲೆಯ ತಿರುತನಿ ಬೆಟ್ಟದ ಮೇಲಿದೆ. ಶಾಂತಮೂರ್ತಿಯಾದ ಮುರುಗನ್ ಇಲ್ಲಿಯೇ ನೆಲೆಸಿದ್ದು. ಮುರುಗನ್ನು ವಲ್ಲಿ ದೇವಿಯನ್ನು ವಿವಾಹವಾದ ಸ್ಥಳವಿದು. ಇಲ್ಲಿ ಕುಂಡಲಿನಿಯ ಆಜ್ಞಾಚಕ್ರ, ಸಹಸ್ರ ಚಕ್ರ 2 ಎಚ್ಚರಗೊಳ್ಳುವ ಸ್ಥಾನವಾಗಿದೆ. ಮಾನಸಿಕ ಚಿಂತೆ, ಮೈಗ್ರೇನ್ ಅಂದರೆ ಅಲೆತಲೆನೋವು, ಶುಕ್ರ ದೋಷ, ವಿವಾಹಕ್ಕೆ ಸಂಬಂಧಿಸಿದ ತೊಂದರೆ, ಹಣಕಾಸು ತೊಂದರೆ, ಸಾಲದಿಂದ ವಿಮುಕ್ತಿ ಇಲ್ಲಿ ಸಿಗುವುದು. 6ನೇದು ಪಳಮುದಿರ್ಚೋಲೆ ಮುರುಗನ್ ದೇವಸ್ಥಾನ. ಈ ಕ್ಷೇತ್ರವು ಮಧುರೈಯಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ವಲ್ಲಿ
ದೇವಯಾನಿ ಸಮೇತ ಮುರುಗನ್ ದರ್ಶನ ನೀಡುವರು. ಇಲ್ಲಿ ಒಲ್ಲಿದೇವಿಯು ಇಚ್ಛಾಶಕ್ತಿಯಾಗಿದ್ದರೆ ದೇವಸೇನೆಯು ಕ್ರಿಯಾಶಕ್ತಿಯಾಗಿ ಮುರುಗ ಜ್ಞಾನಶಕ್ತಿಯಾಗಿ ಭಕ್ತರಿಗೆ ಸರ್ವಾಭಿಷ್ಟ ಫಲವನ್ನು ನೀಡುವರು. ಇಲ್ಲಿಯೇ ಮಣಿಪೂರಕ ಚಕ್ರ ಚಲನೆಗೊಳ್ಳುವುದು. ಈ ಕ್ಷೇತ್ರದಲ್ಲಿ ಜೀರ್ಣಕ್ಕೆ ಸಂಬಂಧಿಸಿದ ತೊಂದರೆ, ಸಕ್ಕರೆ ಕಾಯಿಲೆ, ಕುಟುಂಬ ಕಲಹ, ಪ್ರೇಮ ಪ್ರೀತಿ, ಪ್ರೇಮ ವಿವಾಹ, ಸಂತಾನ ತೊಂದರೆ, ಬುಧ ಹಾಗೂ ಶುಕ್ರಗ್ರಹಗಳ ಸಂಬಂಧಿಸಿದ ತೊಂದರೆ ಸಮಸ್ಯೆಗಳು ಇಲ್ಲಿ ನಿವಾರಣೆಯಾಗುವುದು. ಈ 6 ಪಡೆ ವೀಡು ದೇವಾಲಯ ದರ್ಶನ ಮಾಡಲು ಅಮಾಸೆ, ಪಾಡ್ಯ, ರಾಹುಗಾಲ ಸಮಯವನ್ನು ಬಿಡುವುದು ಕ್ಷೇಮ. ಕೆಂಪು ಬಟ್ಟೆಯನ್ನು ಧರಿಸಿ ಮುರುಗನ್ ದರ್ಶನ ಮಾಡಿದರೆ ಫಲ ಹೆಚ್ಚು. ಯಾರು ಸುಬ್ರಹ್ಮಣ್ಯ ದೇವರ ಹೆಸರು ಇಟ್ಟುಕೊಂಡಿರುವವರೋ, ಉದಾಹರಣೆಗೆ ಸ್ಕಂದ, ಷಣ್ಮುಖ, ಪಾಲನೇತ್ರ, ಕೃತಿಕ, ಕಾರ್ತಿಕ್, ಶಕ್ತಿ, ಕುಮಾರ, ಶಿವಕುಮಾರ, ಅಮೃತ, ಪಳನಿ, ಸ್ವಾಮಿನಾಥ, ಮುರುಘ, ವಿಶಾಖ, ಶರವಣ ಇವರುಗಳು ಕಡ್ಡಾಯವಾಗಿ ದರ್ಶನ ಮಾಡುವುದರಿಂದ ಸುಬ್ರಹ್ಮಣ್ಯನ ಅಭಯ ಸಿಗುವುದು. ಹಾಗೆಯೇ ಮೇಷ ರಾಶಿ, ಸಿಂಹ ರಾಶಿ, ಧನುಸ್ಸು ರಾಶಿಯವರು 6 ಕ್ಷೇತ್ರಗಳ ದರ್ಶನ ಮಾಡುವುದರಿಂದ ಹೆಚ್ಚು ಅನುಕೂಲತೆಗಳು ದೊರೆಯುವುದು. ಯಾರಿಗೆ ಕುಂಡಲಿ ಶಕ್ತಿ ಗಳಿಸಬೇಕೆಂಬ ಆಸೆ ಇದ್ದರೆ ಈ ಕ್ಷೇತ್ರದಲ್ಲಿ ಯಶಸ್ಸು ದೊರೆಯುವುದು. ಹಾಗೆಯೇ ಆಶ್ಲೇಷ, ಕೃತಿಕ, ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರು ವರ್ಷಕ್ಕೆ ಒಮ್ಮೆಯಾದರೂ ದರ್ಶನ ಮಾಡುವುದು ಶುಭ ಫಲವನ್ನು ನೀಡುವುದು. ಯಾವುದೇ ಮಂಗಳವಾರ ಸುಬ್ರಹ್ಮಣ್ಯನ ಈ 6 ಮುರುಗನ್ ಕ್ಷೇತ್ರವನ್ನು ದರ್ಶನ ಮಾಡಲು ಪ್ರಾರಂಭಿಸಬಹುದು. ಕೃತಿಕಾ ನಕ್ಷತ್ರ ಸೇರಿದರೆ ಇನ್ನೂ ಶುಭ ಫಲವನ್ನು ನೀಡುವುದು. ಯಾವುದೇ ಮಾಸದ ಷಷ್ಠಿ ಸುಬ್ರಹ್ಮಣ್ಯನಿಗೆ ಪ್ರಿಯವಾದ ದಿನವಾದ್ದರಿಂದ ಅಂದು ದರ್ಶನವನ್ನು ಕೂಡ ಪಡೆಯಬಹುದು. ಈ 6 ದಿನಗಳಲ್ಲಿ 6 ಸುಬ್ರಹ್ಮಣ್ಯ ಕ್ಷೇತ್ರಗಳನ್ನು ದರ್ಶನ ಮಾಡುವುದರಿಂದ ಲಕ್ಷ್ಮೀ ಕೃಪೆ, ಸರಸ್ವತಿ ಕೃಪೆ, ಮೋಕ್ಷ ದೊರೆತು ಆಯಸ್ಸು ಹೆಚ್ಚುವುದು, ರೋಗ ನಿವಾರಣೆ, ಶತ್ರು ನಾಶವಾಗುವರು, ಜೊತೆಗೆ ಐಶ್ವರ್ಯ, ವೀರ್ಯ, ಯಶಸ್ಸು ಕೂಡ ದೊರೆಯುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸುಬ್ರಹ್ಮಣ್ಯನ ಹೆಸರುಗಳಿಂದ ಇರುವ ನಿಮ್ಮ ಸ್ನೇಹಿತರ ಹೆಸರು ಸ್ಕಂದ, ಷಣ್ಮುಖ, ಕುಮಾರ ಇನ್ನಿತರ ಹೆಸರಿನ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು.